ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ಆದಷ್ಟು ಮಿನಿ ವ್ಲಾಗಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಸೊ ಮಿಸ್ ಮಾಡಿದೆ ನೋಡಿ. ಇವತ್ತು ಆ್ಯಸ್ ಯೂಶುವಲ್ ಥರನೇ ನನ್ನ ದಿನ ಶುರುವಾಗಿತ್ತು. ಇವಾಗ ಕಾಲೇಜ್ಗೆ ಹೋಗೋದಿರಲಿಲ್ಲ, ಬೇರೆ ಕಡೆ ಡ್ಯೂಟಿ ಇತ್ತು 1 ವೀಕು, ಸೊ ಅಲ್ಲಿಗೆ ಹೋಗಬೇಕಿತ್ತು ಅಂತ ಹೇಳಿ ಬೆಳಗ್ಗೆ ಯೂಶಲಿ ಸ್ವಲ್ಪ ಬೇಗನೆ ಹೇಳ್ತಾ ಇದ್ದೆ. ಎದ್ಬಿಟ್ಟು ಮನೆ ಕೆಲಸಗಳು ಅಂದರೆ ಗೊತ್ತಲ್ವ ನಿಮಗೆ, ಬಾಗಿಲಿಗೆ ರಂಗೋಲಿ ಹಾಕೋದಿರಬಹುದು, ಪೂಜೆ ಮಾಡೋದು, ಇದೆಲ್ಲ ಕಾಮನ್ ಆಗಿರುತ್ತೆ. ಬಟ್ ಬ್ರೇಕ್ಫಾಸ್ಟ್ ಕ್ಲಿಪ್ ಏನೂ ಕೂಡ ನಂಗೆ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಬೇರೆ ಕೆಲಸ ಇತ್ತು. ಎಕ್ಸ್ಟ್ರಾ ಒಂದು ಲ್ಯಾಪ್ಟಾಪಲ್ಲಿ ನಾವು ವರ್ಕ್ ಮಾಡ್ಕೋಬೇಕಿತ್ತು. ಅದನ್ನ ಮಾಡ್ತಾ ಸ್ವಲ್ಪ ಟೈಮ್ ಆಗಿದ್ದರಿಂದ ಆ ಕ್ಲಿಪ್ಪಿಂಗ್ಸ್ನ ಯಾವುದೂ ಕೂಡ ನಾನಿಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ. ಇತ್ತೀಚೆಗೆ ಮನೆಗೆ ಬಂದಮೇಲೆ ಏನು ಕಲ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ರಂಗೋಲಿ ಡಿಸೈನ್ಸ್ಗಳನ್ನ ಮಾತ್ರ ಕಲಿತಾ ಇದ್ದೀನಿ. ಹಳೆ ಮನೇಲಿದ್ದಾಗ ಏನಾಗ್ತಿತ್ತು ಅಂದರೆ ನನಗೆ ಅಲ್ಲಿ ಪಕ್ಕದ ಮನೆಯವರು ಸ್ವಲ್ಪ ತುಳಿದಾಡೋದು ಆ ಥರ ಎಲ್ಲ ಆಗ್ತಿತ್ತಲ್ವ, ಹಾಗಾಗಿ ನನಗೆ ಅಷ್ಟಾಗಿ ರಂಗೋಲಿ ಹಾಕ್ಲಿಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಹಾಗೆ ಜಾಗನೂ ಕೂಡ ಅಷ್ಟಾಗಿರಲಿಲ್ಲ. ಬಟ್ ಈ ಮನೇಲಿ ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿ ಫೆಸಿಲಿಟಿ ಇರೋದ್ರಿಂದ ಚಿಕ್ಕ ಪುಟ್ಟ ಸಿಂಪಲ್ ರಂಗೋಲಿಗಳನ್ನ ಆದಷ್ಟು ನಾನು ಕೂಡ ಕಲಿತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕಿ ನಾನು ಕೂಡ ಪೂಜೆ ಮಾಡಿ ಫ್ರೆಶ್ ಅಪ್ ಆಗಿ ಟಿಫನ್ನ ಬಾಕ್ಸ್ನ ಪ್ಯಾಕ್ ಮಾಡಿಕೊಂಡು ನಂತರ ನಾನು ಕೂಡ ಮೆಟ್ರೋದಲ್ಲಿ ಹೊರಟೆ. ನಮ್ಮ ಮನೆಯಿಂದ ನಾನು ಕೆಲಸಕ್ಕೆ ಹೋಗುವಂತಹ ಜಾಗಕ್ಕೆ, ಅಂದರೆ ಸದ್ಯಕ್ಕೆ 1 ವಾರ ಏನು ಹೋಗ್ತಿದ್ದೀನಿ ಅಲ್ಲಿಗೆ ಮೆಟ್ರೋ ಅಲ್ಲಿ 1 ಅವರ್ ಆಗುತ್ತೆ. ಅಲ್ಲಿಂದ ಮತ್ತೆ ಇನ್ನೊಂದು 2 ಬಸ್ನ ಚೇಂಜ್ ಮಾಡಬೇಕು. ಸೊ ಅದತ್ರ 1 ಅವರ್ 45 ಮಿನಿಟ್ಸ್ ಜರ್ನಿಗೆ ಆಗುತ್ತೆ ನನಗೆ. ಅದರಲ್ಲಿ ಸಾಧ್ಯ ಆದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳ್ತಾ ಇರ್ತೀನಿ ಅಷ್ಟೇ. ನಂತರ ಅಲ್ಲಿ ಎಲ್ಲನೂ ಡ್ಯೂಟಿ ಮುಗಿಸ್ಕೊಂಡು ಅಲ್ಲೇನು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳ್ಳಲ್ಲ, ಸೊ ಅಷ್ಟಾಗಿ ನಾನು ಕಂಫರ್ಟಬಲ್ ಕೂಡ ಇರೋದಿಲ್ಲ. ನಂತರ ಸಂಜೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ಮೇಲೆ ನಾನು ನೆಕ್ಸ್ಟ್ ಡೇ ಮತ್ತೆ ಗಣಪತಿ ಹಬ್ಬ ಇತ್ತಲ್ವ, ಅದೆಲ್ಲನೂ ಮುಗಿಸ್ಕೊಂಡು ಅವತ್ತಿನ ದಿನ ಮಾಡಿದಂತಹ ಒಂದು ಚುರುಮುರಿ ರೆಸಿಪಿ ಇದು. ಇದನ್ನು ಟ್ರೈ ಮಾಡಿ ನೀವು ಕೂಡ, ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ, ನಿಮ್ಗೇನು ತರಕಾರಿ ಬೇಕಲ್ವ, ಲೈಕ್ ಟೊಮ್ಯಾಟೊ, ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ನಂತರ ಕ್ಯಾರೆಟ್ ತುರಿ, ಇದನ್ನೆಲ್ಲ ಕೂಡ ಹಾಕ್ಕೊಂಡು, ಹಾಗೆ ಸ್ವಲ್ಪ ಒಂದು ಅರ್ಧ ಸೌತೆಕಾಯಿನ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ, ಹಾಗೆಯೇ ಜೀರಿಗೆ ಪುಡಿ, ನಂತರ ಚಾಟ್ ಮಸಾಲ, ಜೊತೆಲಿ ನಿಂಬೆ ಹುಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು, ಇದಿಷ್ಟನ್ನು ಕೂಡ ಹಾಕಿ ಸ್ವಲ್ಪ ಮಂಡಕ್ಕಿ ಹಾಕಿ ಮಿಕ್ಸ್ಚರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ ಚುರುಮುರಿ ರೆಡಿಯಾಗಿಬಿಡುತ್ತೆ. ಇವಾಗಂತೂ ಬ್ಯಾಂಗ್ಳೂರ್ ವೆದರ್ ಹೇಗಿದೆ ಅಂತ ಎಲ್ರಿಗೂ ಗೊತ್ತು ಅಲ್ವಾ. ಈ ವೆದರ್ಗೆ ಏನಾದರೂ ಖಾರವಾಗಿ ತಿನ್ನಲೇಬೇಕಪ್ಪ ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ಕೂಡ ಇವಾಗ ನಮಗೆ ಹೊರಗಡೆ ತಿಂದು ಮತ್ತೆ ಈ ಟೈಮಲ್ಲಿ ಹುಷಾರಿಲ್ಲದೆ ಆದರೆ ಆರೋಗ್ಯ ಕೂಡ ಬೇಗ ರಿಕವರಿ ಆಗಲ್ಲ ಇವಾಗಿರೋ ವೆದರ್ಗೆ. ಹಾಗಾಗಿ ಅಷ್ಟಾಗಿ ಕೂಡ ಏನು ಹೊರಗಡೆ ತಿಂದೆ, ಮನೇಲಿ ಎಷ್ಟಾಗುತ್ತೋ ಅಷ್ಟಾಗಿ ಹೆಲ್ತಿಯಾಗಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಹಾಗೆ ನಿಮ್ಗೆ ಏನಾದರೂ ತುಂಬ ವೆರೈಟಿ ರೆಸಿಪಿಗಳು ಬೇಕಾಗಿದ್ದಲ್ಲಿ ಸದ್ಯಕ್ಕೆ ನಾನು ಒಂದು ಕುಕಿಂಗ್ ಚಾನಲ್ನ ಕೂಡ ಓಪನ್ ಮಾಡಿದ್ದೀನಿ, ಕಾವ್ಯಾಸ್ ಕಿಚನ್ ಅಂತ ಹೇಳಿಬಿಟ್ಟು. ನನ್ನದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಹಾಗೆ ಯೂಟ್ಯೂಬ್ ಪೇಜ್ ಕೂಡ ಇದೆ. ಖಂಡಿತವಾಗ್ಲೂ ಸರ್ಚ್ ಮಾಡಿ, ಅಲ್ಲಿ ಕೂಡ ಸಪೋರ್ಟ್ ಮಾಡಿ. ಒಳ್ಳೆ ರೆಸಿಪಿಗಳನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ, ಓಕೆನಾ. ಹಾಗೆಯೇ ತುಂಬ ದಿನ ಆಯ್ತಲ್ವ ಯೂಟ್ಯೂಬಲ್ಲಿ, ಸೊ ನಾನು ವೀಡಿಯೋನ ಶೇರ್ ಮಾಡಿ. ತುಂಬ ಜನ ಅಂದ್ಕೊತೀರಾ, ಸೊ ಯೂಟ್ಯೂಬ್ ಏನು ಆರಾಮಾಗಿ ಮಾಡಬಹುದು, ಏನು ಮಾಡ್ತಾರೋ ಅದನ್ನು ಶೂಟ್ ಮಾಡಿ ಹಾಕೋದು ಅಂತ ಹೇಳಿ. ಸುಮಾರು ಸಲ ನಾನು ಕೂಡ ಅಂದ್ಕೊತಿದ್ದೀನಿ ನಾನು ಯೂಟ್ಯೂಬ್ ಜರ್ನಿದು ಒಂದು ವ್ಲಾಗ್ ಮಾಡಬೇಕು ಅಂತ ಹೇಳಿ, ಬಟ್ ಯಾಕೋ ಟೈಮೇ ಸಾಲ್ತಾ ಇಲ್ಲ. ಬಟ್ ಆದಷ್ಟು ಸಿಗುವಂತಹ ಟೈಮಲ್ಲಿ ಖಂಡಿತ ಟ್ರೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ತುಂಬ ಜನ ಇವಾಗ ಇನ್ಸ್ಟಾ ಪೇಜ್ನ ಓಪನ್ ಮಾಡಬೇಕು, ಯೂಟ್ಯೂಬ್ನ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ, ಅಥವಾ ಆಗದೇ ಇದ್ದಾಗ ತುಂಬ ಜನ ಸ್ಕಿಪ್ ಕೂಡ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಸ್ವಲ್ಪ ದಿನ ಬಿಟ್ಟು ಗ್ಯಾಪ್ ಮಾಡಿ ಮತ್ತೆ ಮಾಡಿದಾಗ ಅವರಿಗೆ ಕೈ ಹಿಡಿದಿರುತ್ತೆ. ಈ ಥರ ಸುಮಾರಷ್ಟು ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ಬಟ್ ಇದು ಒಬ್ಬರಿಂದ ಒಬ್ಬರಿಗೆ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಂತರ ಇನ್ನೊಂದೇನಪ್ಪ ಅಂತಂದರೆ, ಸ್ವಲ್ಪ ದಿನ ನಾನು ಕೂಡ ಕೆಲವೊಂದಷ್ಟು ಹ್ಯಾಬಿಟ್ ಬಿಲ್ಡಿಂಗ್ ಚಾಲೆಂಜ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕೆಲವೊಂದು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೋಬೇಕು ನನಗೆ ನಾನೇ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಒಂದಂತ ಹೇಳೋದಾದರೆ, ಇವಾಗ ಮಾರ್ನಿಂಗ್ ಬೇಗ ಹೇಳೋಂಥದ್ದು. ಅದರಲ್ಲೂ ಇವಾಗ ಚಳಿಗಾಲ ಇರೋದ್ರಿಂದ ಬೆಳಗ್ಗೆ ಬೇಗ ಹೇಳೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಇದು ಒಂದು ಹ್ಯಾಬಿಟ್ ಬಿಲ್ಡಿಂಗ್ ಚಾಲೆಂಜಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತ ಕೆಲವೊಬ್ಬರಿಗೆ ಅನಿಸುತ್ತೆ. ಬಟ್ ಖಂಡಿತವಾಗ್ಲೂ ಬೆಳಗ್ಗೆ ಬೇಗ ಎದ್ದಾಗ ನಮ್ಮಲ್ಲಿರುವಂತಹ ಒಂದು ಆ್ಯಕ್ಟಿವ್ನೆಸ್ ಏನಿರುತ್ತೆ ಅಲ್ವಾ, ಅದು ಬೇರೆ ಟೈಮಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಕೆಲವೊಬ್ಬರಿಗೆ ಅದೇನು ಇಂಪಾರ್ಟೆಂಟ ನಾನು ದಿನ ಹೇಳ್ತೀನಿ ಅಂತ ಅನಿಸುತ್ತೆ. ಬೆಳಗ್ಗೆ ಬೇಗ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಬೆಳಗ್ಗೆ ಬೇಗ ಎದ್ದಾಗ ನೀವು ಯಾವ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಮ ರೂಟೀನ್ ಹೇಗಿದೆ ಬೆಳಗ್ಗೆ ಹೊತ್ತು, ಅದು ತುಂಬ ಮುಖ್ಯ ಆಗುತ್ತೆ. ಬೆಳಗ್ಗೆ ಬೇಗ ಹೇಳಬೇಕು ಅಂತ ಹೇಳಿ ಎದ್ಬಿಟ್ಟು ನೀವು ಮೊಬೈಲ್ನ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಯೂಸ್ ಇಲ್ಲ ಅಲ್ವಾ. ಹಾಗೆಯೇ ಸೊ ಅದರಲ್ಲಿ ನೆಕ್ಸ್ಟ್ ಏನೆಲ್ಲ ಹ್ಯಾಬಿಟ್ಸ್ ಇದೆ ನನ್ನ ಖಂಡಿತ ಮುಂಬರೋ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಇವಾಗ ಒಂದು ಪ್ರಾಡಕ್ಟ್ ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಹೇರ್ ಡ್ರೈಯರ್ ಬಗ್ಗೆ. ಹೌದು, ಇವಾಗಂತೂ ಮಳೆಗಾಲ ಇರೋದ್ರಿಂದ ಬಿಸಿಲು ಕೂಡ ಇರೋದಿಲ್ಲ, ಕೂದಲು ಬೇಗ ಒಣಗೋದಿಲ್ಲ. ಹಾಗಾಗಿ ನಾನು ಕೂಡ ಒಂದು ಹೇರ್ ಡ್ರೈಯರ್ನ ತೊಗೊಂಡಿದ್ದೆ. ಅದು ಹ್ಯಾವೆಲ್ಸ್ ಬ್ರ್ಯಾಂಡ್ ಅವ್ರದ್ದು. ನಾನಂತೂ ಆಲ್ಮೋಸ್ಟ್ ಒಂದು 15-20 ಡೇಸ್ ಯೂಸ್ ಮಾಡಿದ್ಮೇಲೆ ನಿಮಗೆ ರಿವ್ಯೂ ಶೇರ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಖಂಡಿತ ನೀವು ಯಾರಾದರೂ ಟ್ರೈ ಮಾಡೋರಿದ್ದರೆ ಮಾಡ್ಬೋದು. ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದೇ ಥರ ಫೋಲ್ಡಬಲ್ ಬಂದಿತ್ತು. ಹಾಗೆ ಕನೆಕ್ಟಿಂಗ್ ವೈರ್ ಕೂಡ ತುಂಬ ಉದ್ದನೇ ಇದೆ, ಆರಾಮಾಗಿ ನೀವು ಕನೆಕ್ಟ್ ಮಾಡ್ಕೋಬೋದು ಈ ಥರ. ಹಾಗೆಯೇ ಎಕ್ಸ್ಟ್ರಾ ಇದಕ್ಕೆ ಮುಂದೆ ಈ ಥರ ಒಂದು ಕನೆಕ್ಟರ್ನ ಕೊಟ್ಟಿರ್ತಾರೆ, ಅದನ್ನು ನೀವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಬಾಡಿ ನೋಡ್ತಿದ್ದೀರಲ್ವ, ಇದು ಕೂಡ ಅಷ್ಟೇ ತುಂಬಾ ಗಟ್ಟಿ ಇದೆ.
ಅಷ್ಟೇನು ಒಂಥರ ಕ್ವಾಲಿಟಿ ಚೆನ್ನಾಗಿಲ್ಲಪ್ಪ ಅಂತ ಏನಿಲ್ಲ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅಂದರೆ ನಿಮಗೆ ಆಫ್ ಕೊಟ್ಟಿದ್ದಾರೆ, ಹಾಗೆ ಲೋ ಮತ್ತು ಹೈ ಅಂತ ಹೇಳಿ ಕೊಟ್ಟಿದ್ದಾರೆ. ನಂದು ಹೇರ್ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಹೈಯಲ್ಲಿ ಇಟ್ಕೊಂಡು ಮಾಡ್ಕೊತೀನಿ, ಹಾಗೆ ಬೇಗ ಕೂಡ ಆಗುತ್ತೆ ಅಂದ್ಬಿಟ್ಟು. ಹಾಗೆ ನೋಡ್ತಿದ್ದೀರಲ್ಲ, ಈ ಕನೆಕ್ಟಿಂಗ್ ವೈರ್ ಏನಿದೆ ಅಲ್ವಾ, ಇದು ಕೂಡ ಸ್ವಲ್ಪ ಲೆಂತ್ ಇದೆ. ಸೊ ನಮ್ಮ ಮನೇಲಿ ನನಗೆ ಸರಿಯಾಗಿ ಲೆಂತ್ ಆಗಿದೆ. ತುಂಬ ಚೆನ್ನಾಗಿದೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ನನಗೆ 15 to 20 ಡೇಸ್ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇದು 1 ವೀಕ್ ವಿಡಿಯೋ ಶೂಟ್ ಮಾಡಿದ್ದು ನಾನು 1 ವೀಕ್ ಬ್ಯಾಕಲ್ಲಿ. ಇವಾಗ ಹತ್ತತ್ರ 20 ಡೇಸ್ ಮೇಲೇ ಆಗಿದೆ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡೋ ಹಾಗಿದ್ರೆ ಮಾಡಿ. ಹಾಗೆ ರಕ್ಷಾಬಂಧನಾಗೆ ನನ್ನ ತಮ್ಮ ಅಮೌಂಟ್ ಕೊಟ್ಟಿದ್ದ. ಸೊ ನಾನು ಬ್ಯಾಗ್ ತೊಗೋಬೇಕು ಅಂತ ಹೇಳಿದ್ಕೆ, ಇದು ಝೋಕ್ ಬ್ರ್ಯಾಂಡ್ದು ಬ್ಯಾಗು ನೋಡ್ತಿದ್ದೀರಲ್ವ, ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ಅಂತ. ಡೈಲಿ ಯೂಸ್ ಮಾಡೋರಿಗೆ, ಅದರಲ್ಲಿ ಯಾವ್ದಾದ್ರು ಲ್ಯಾಪ್ಟಾಪ್ನ ಕ್ಯಾರಿ ಮಾಡ್ತೀನಿ ನಾನು ಆಫೀಸ್ಗೆ ಅಂತ ಅನ್ನೋರಿಗೆ ಖಂಡಿತ ಸೂಪರಾಗಿದೆ ಬ್ಯಾಗ್ ಅಂತಲೇ ಹೇಳ್ಬೋದು. ನೀವು ತುಂಬ ಚೆನ್ನಾಗಿ ಮೀನ್ಸ್ ಏನಾದ್ರು ವೆಯ್ಟ್ನ ಕ್ಯಾರಿ ಮಾಡ್ತೀರಂದ್ರೂ ಕೂಡ ಆಗುತ್ತೆ. ಲ್ಯಾಪ್ಟಾಪ್ ಅಥವಾ ಎಕ್ಸ್ಟ್ರಾ ಏನಾದರೂ ಒಂದು ಡೈರಿ ಅಥವಾ ಬುಕ್ ಏನೋ ಕ್ಯಾರಿ ಮಾಡ್ತೀನಿ ಅಂದರೂ ಕೂಡ ಈ ಬ್ಯಾಗಲ್ಲಿ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಗೈಸ್. ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ನೋಡ್ತಿದ್ದೀರಲ್ವ, ನಾನು ಕೂಡ ಇದನ್ನ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ನೋಡಿದ್ದೀರಲ್ಲ, ಈ ಥರ ಇಲ್ಲಿ ಎಕ್ಸ್ಟ್ರಾ ಒಂದು ಕಂಪಾರ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಲ್ವಾ, ಇದರಲ್ಲಿ ನೀವು ಲ್ಯಾಪ್ಟಾಪ್ನ ಇಟ್ಕೊಬೋದು. ಹಾಗೆ ಇಲ್ಲಿ ಸೈಡಲ್ಲಿ 2 ಪೌಚ್ ಕೂಡ ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ ನೀವು ಪೆನ್ ಇಡ್ಬೋದು ಅಥವಾ ಮೊಬೈಲ್ ಇಡಬಹುದು, ಅಥವಾ ನಿಮ್ದು ಏನಾದರೂ ಕೀ ಚೈನ್ಸ್ಗಳು, ಸೊ ಅಥವಾ ಏನಾದ್ರು ಸ್ವಲ್ಪ ಅಮೌಂಟ್ ಆ ಥರ ಎಲ್ಲ ಇಡೋಕ್ಕೆ ತುಂಬಾ ಚೆನ್ನಾಗಿದೆ. ಇವಾಗ ಲಂಚ್ ಬಾಕ್ಸ್ ಪ್ಲಸ್ ಲ್ಯಾಪ್ಟಾಪ್ ಆ ಥರ ಎಲ್ಲ ಕ್ಯಾರಿ ಮಾಡೋಕ್ಕೆ ಕಂಫರ್ಟಬಲ್ ಆಗಿದೆ. ತುಂಬ ದೊಡ್ಡದಾಗಿದೆ ಬ್ಯಾಗು. ನನಗೇನೋ ಇದು ಸಖತ್ತಾಗಿ ಇಷ್ಟ ಆಯಿತು. ತುಂಬ ದಿನದಿಂದ ನಾನು ಇದನ್ನ ಆಫೀಸ್ಗೆ ಡೈಲಿ ಯೂಸ್ ಮಾಡ್ತಿದ್ದೀನಿ, ಮೀನ್ಸ್ ಕಾಲೇಜಿಗೆ. ಹಾಗೆಯೇ ನಿಮಗೆ ಇದು ವೆಸ್ಟರ್ನ್ ವೇರ್ ಅಂತ ಇರಬಹುದು ಅಥವಾ ನಾರ್ಮಲ್ ಡ್ರೆಸ್ಸಸ್ಗೆ ಆಗ್ಬೋದು, ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ಹಾಗೆ ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದಾಗ ಈ ಸ್ಯಾರಿ ಸಿಕ್ತು. ಇದನ್ನು ತೋರಿಸೋಣ ಅಂತ ಹಾಗೆ ಕ್ಲಿಪ್ನ ತೊಗೊಂಡೆ. ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಏನು ಕ್ಲಿಪ್ ಹಾಕಿದ್ದು ನೋಡಿದ್ರಿ ಅಲ್ವಾ ನೀವು ಶಾರ್ಟ್ಸಲ್ಲಿ, ಅದರಲ್ಲೇ ಉಡಿಸಿದಂತಹ ಸ್ಯಾರಿ. ಇದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಇದು ಬಂದು ಸಾಫ್ಟ್ ಸಿಲ್ಕ್ ಸ್ಯಾರಿ. ಇದಕ್ಕೆ ನಾನು ಪೇ ಮಾಡಿದ್ದಂಥದ್ದು 950 ರುಪೀಸ್ ಆರ್ 1000 ಅಂತ ಅನಿಸುತ್ತೆ ಪೇ ಮಾಡಿದ್ದು. ಬಟ್ ಲಿಟ್ರಲಿ ಸ್ಯಾರಿ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಹಾಗೆಯೇ ಬ್ಲೌಸ್ ಏನು ನೋಡ್ತಿದ್ದೀರಲ್ವ, ಈ ಥರ ಬ್ಲೌಸ್ ಬಂದಿದೆ. ಬಟ್ ಲುಕ್ ವೈಸ್ ಮಾತ್ರ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಕೂಡ ನಮ್ಮ ಮನೇಲಿ ಸ್ಯಾರಿನ ತುಂಬಾ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ಸ್ಯಾರಿಗಳೇನೆಂದರೆ ಬೇಗ ಉಡಿಸ್ಬೋದು. ನಾನು ಫಸ್ಟ್ ಟೈಮು ಸ್ಯಾರಿ ತೊಗೊಂಡಾಗ ನಂಗೆ ನೀಟಾಗಿ ಗೊತ್ತಾಗಿರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ರಫ್ ಇರೋ ಸ್ಯಾರಿ ತೊಗೊಂಡ್ಬಿಟ್ಟು ಅದು ತುಂಬ ಟೈಮ್ ಹಿಡಿದಿತ್ತು. ಈ ಸ್ಯಾರಿನ ನಾವು ಒಂದು 5 ನಿಮಿಷದಲ್ಲೇ 5 ನಿಮಿಷದಲ್ಲೇ ದೇವರಿಗೆ ಉಡಿಸಿದ್ದಾಯಿತು. ತುಂಬ ಚೆನ್ನಾಗಿತ್ತು ಸ್ಯಾರಿ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಾದರೂ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಬೇಕಾದ್ರೆ ಆನ್ಲೈನಲ್ಲಿ ಚೆಕ್ ಮಾಡಿ, ಖಂಡಿತ ಸಿಗ್ಬೋದು. ಬಟ್ ಲಿಂಕ್ ಎಲ್ಲ ಕೇಳಬೇಡಿ, ನಾನು ಇದನ್ನ ಆಫ್ಲೈನಲ್ಲಿ ತೊಗೊಂಡಿದ್ದು. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಮನೇಲೇ ಮಾಡುವಂತಹ ವಾಂಗಿಬಾತ್ ಪೌಡರ್. ಹೌದು, ಯಾಕಂದರೆ ಆದಷ್ಟು ವಾಂಗಿಬಾತ್ ಪೌಡರ್ ಇರ್ಬೋದು, ಬಿಸಿಬೇಳೆ ಬಾತ್ ಇರ್ಬೋದು, ಪುಳಿಯೋಗರೆ ಪೌಡರ್, ಇದೆಲ್ಲದನ್ನು ಕೂಡ ಅಂಗಡಿಯಿಂದ ತರೋದಕ್ಕಿಂತ ಮನೇಲೇ ಮಾಡಿದಾಗ ಖಂಡಿತ ರೆಸಿಪಿ ತುಂಬಾ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹಾಗಾಗಿ ವಾಂಗಿಬಾತ್ ಪೌಡರ್ನ ಫ್ರೀ ಇದೆ ಅಂತ ಹೇಳಿ ಮನೇಲೇ ಮಾಡ್ಕೊಂಡಿದ್ದೆ. ಅದಕ್ಕೇನಿಲ್ಲ, ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅಂದರೆ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಪೂರ ಕಪ್ಪಗಾಗಬಾರ್ದು, ಫ್ಲೇಮ್ನ ಕಡಿಮೆ ಇಟ್ಕೊಂಡು ಈ ಥರ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಷ್ಟು ನಿಧಾನಕ್ಕೆ ಫ್ರೈ ಮಾಡ್ತೀರಾ ಅಲ್ವಾ, ಅಷ್ಟು ಅದು ಸೀದೋಗೋದಿಲ್ಲ, ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಂತರ ನಾವಿಲ್ಲಿ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಿ, ಕೆಲವೊಬ್ಬರು ಇದನ್ನ ಧನಿಯಾ ಅಂತ ಕೂಡ ಹೇಳ್ತಾರೆ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಕಾಳನ್ನ ಕೂಡ ಹಾಕಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಣಸು ಕಾಳುಗಳನ್ನ ಹಾಕ್ಕೊಂಡು ಮತ್ತೆ ಇದನ್ನು ಒಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೈಂಡಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಈ ಥರ ಫ್ರೈ ಮಾಡುವಾಗ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ, ಓಕೆನಾ. ಸೊ ನೋಡ್ತಿದ್ದೀರಲ್ವ, ಈ ಥರ ನಿಧಾನಕ್ಕೆ ನೀವು ಇದನ್ನ ಫ್ರೈ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಹಾಗೆ ಇನ್ನೂ ಒಂದು ಮೇನ್ ಥಿಂಗ್ ಏನಪ್ಪ ಅಂದರೆ ಇದಕ್ಕೆ ನಾವು ಆ್ಯಡ್ ಮಾಡಬೇಕಾಗಿರುವಂಥದ್ದು ಜೀರಿಗೆನ ಕೂಡ ತುಂಬ ಜನ 1.5 ಟೇಬಲ್ ಸ್ಪೂನ್ ಎಲ್ಲ ಆ್ಯಡ್ ಮಾಡ್ತಾರೆ. ಅಷ್ಟೆಲ್ಲ ಹಾಕಿದ್ರೆ ನಿಮಗೆ ಅದೇ ಫ್ಲೇವರ್ ಹೊಡ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 3/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಹಾಕೊಂಡ್ಮೇಲೆ 1 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೀವು ಒಣಮೆಣಸಿನ್ಕಾಯಿನ ಹಾಕೊಬೋದು. ಒಣಮೆಣಸಿನ್ಕಾಯಿನ ಹಾಕೊಂಡ್ಮೇಲೂ ಕೂಡ ಮತ್ತೆ ಎಣ್ಣೆಯಲ್ಲಿ ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಓಕೆನಾ. ಇಲ್ಲ ಅಂತಂದರೆ ಅದು ಪೌಡರ್ ಏನು ಮಾಡಿದಾಗ ಹಸಿ ಥರ ಇರುತ್ತಲ್ವ, ಪೌಡರ್ ಬೇಗ ಹಾಳಾಗುವಂತಹ ಚಾನ್ಸಸ್ ಇದ್ಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಕೂಡ ಇವಾಗ ನಿಧಾನಕ್ಕೆ ಫ್ರೈ ಮಾಡಬೇಕಾಗುತ್ತೆ. ನಂತರ ನಾನಿಲ್ಲಿ ಆ್ಯಡ್ ಮಾಡಬೇಕಾಗಿರೋದು ಕೊಬ್ಬರಿ. ಸೊ ಕೊಬ್ಬರಿ ಬಂದು ಒಣ ಕೊಬ್ಬರಿನ ಆ್ಯಡ್ ಮಾಡಬೇಕು, ಹಸಿ ಕೊಬ್ಬರಿ ಎಲ್ಲ ನೆನ್ಪಿಟ್ಕೊಳ್ಳಿ, ಓಕೆನಾ.
ಒಣ ಕೊಬ್ಬರಿನ ಹಾಕ್ಕೊಂಡು ನಂತರ ಅದಕ್ಕೆ 1 ಇಂಚಷ್ಟು ಚಕ್ಕೆ ಹಾಗೆಯೇ 2 ಲವಂಗ ಹಾಗೆಯೇ 1 ಏಲಕ್ಕಿ ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ಗಸಗಸೆ ಕೂಡ ಹಾಕ್ಕೊಳ್ತೀನಿ. ಗಸಗಸೆ ಕೂಡ ಹಾಕ್ಕೊಂಡಾಗ ಒಂದು ಟೇಸ್ಟ್ ವಾಂಗಿಬಾತ್ ಏನಿರುತ್ತಲ್ವ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತಲೇ ಹೇಳ್ಬೋದು. ಖಂಡಿತ ಕೆಲವೊಬ್ಬರು ಗಸಗಸೆನ ಸ್ಕಿಪ್ ಮಾಡ್ತಾರೆ, ಬಟ್ ನನ್ನ ಪ್ರಕಾರ ವಾಂಗಿಬಾತ್ಗೆ ಗಸಗಸೆನ ಹಾಕ್ಕೊಂಡ್ರೆ ಟೇಸ್ಟು ತುಂಬ ರುಚಿ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ಏನಿರುತ್ತೆ ಅಲ್ವ, ಅದಕ್ಕೆ ಬದನೆಕಾಯಿ ಏನು ಹಾಕ್ತೀವಿ ಅಲ್ವ ಗಸಗಸೆಗೆ, ಅವಾಗ ಅದೊಂಥರ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ. ಗಸಗಸೆ ಇದ್ದಾಗ ಆ ಒಂದು ಫ್ಲೇವರ್ ಅದರಲ್ಲಿ ಮ್ಯಾನೇಜಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇವಾಗ ಇದೆಲ್ಲದನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ. ಸೊ ಇಷ್ಟನ್ನೆಲ್ಲನೂ ಕೂಡ ಮಿಕ್ಸ್ ಮಾಡ್ತಾ 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 ನಿಮಗೆ ಒಂದು ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಿಮಗೂ ಕೂಡ ಅರ್ಥ ಆಗುತ್ತೆ ಇದು ಫ್ಲೇವರ್ ಇಲ್ಲಿ ನಿಮಗೆ ಕರೆಕ್ಟಾಗಿ ಆಗಿದೆ ಅಂತ ಹೇಳಿ. ಇವಾಗ ಲಾಸ್ಟಲ್ಲಿ ನಾನು ಒಂದು ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಮತ್ತೆ ಎಲ್ಲನೂ ಕೂಡ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದು ಪೂರ ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿಕೊಂಡ್ರೆ ಆರಾಮಾಗಿ ನಿಮಗೆ ಮನೆಯಲ್ಲಿ ಮಾಡುವಂತಹ ಒಂದು ಏನು ಹೇಳ್ತೀವಿ ವಾಂಗಿಬಾತ್ ಪೌಡರ್ ತುಂಬಾ ಸಿಂಪಲ್ಲಾಗಿ ರೆಡಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಪೂರ್ತಿ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀರೇನು ಹಾಕ್ತೇನೆ ಪೌಡರ್ನ ಮಾಡಿಕೊಂಡ್ರೆ ನೋಡ್ತಿದ್ದೀರಲ್ವ ಈ ಥರ ತುಂಬಾ ಸಿಂಪಲ್ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುವಂತಹ ವಾಂಗಿಬಾತ್ ಪೌಡರ್ ರೆಡಿ ಆಗಿಬಿಡುತ್ತೆ. ಇದೇ ಥರ ನಾನು ಮನೇಲಿ ಬಿಸಿಬೇಳೆಬಾತ್ ಪೌಡರ್ ಕೂಡ ಮಾಡ್ಕೊಳ್ತೀನಿ, ಹಾಗೆ ಪುಳಿಯೋಗರೆ ಪೌಡರ್ ಕೂಡ ಮಾಡ್ಕೊಳ್ತೀನಿ. ನಿಮಗೆ ಯಾವ್ದಾದ್ರು ರೆಸಿಪಿಗಳು ಬೇಕಿದ್ದರೆ ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಸೊ ಖಂಡಿತ ನಾನು ನೆಕ್ಸ್ಟ್ ಬರುವಂತಹ ವೀಡಿಯೋದಲ್ಲಿ ಮಾಡಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.